ಎಲ್ಲರಿಗೂ ನಮಸ್ಕಾರ ರೀ. ಮಸ್ತ್ ಉತ್ತರ ಕರ್ನಾಟಕದ ಫೇಮಸ್ ಬಿಳಿಜಾಳ ಕಿಚಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ರವೆ ಒಡಿಸಿರ್ತೀವಿ ರೀ ನಾವು. ಇದನ್ನು ಜೋಳ ಹಸ್ ಮಾಡಿ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಡು ನುಚ್ಚು ಒಡಿಸ್ತೀವಿ ಅಂತೀವಿ. ನೀವು ಏನಂತೀರೇನೋ ಅದಕ್ಕೆ. ಇದನ್ನು ಹಿಂಗೆ ಒಡಿಸ್ಕೊಂಡು ಬಂದು ಎಲ್ಲ ಹಸ್ ಮಾಡಿ ಕೇರಿ ಸ್ವಚ್ಛ ಮಾಡ್ಬೇಕ್ರಿ. ಮಾಡಿ ನೀರು ಇಡ್ಬೇಕ್ರಿ. ಸ್ವಲ್ಪ ನೀರು ಕಾಸ್ಬೇಕ್ರಿ ಇದನ್ನು ಕಿಚಡಿ ಮಾಡಾಕ್ರಿ. ಭಾರಿ ಮಸ್ತ್ ಆಕತ್ರಿ. ಇದು ಹೆಲ್ತಿಗೂ ಚಲೋ ರೀ. ಇದು ಏನು ಎಣ್ಣಿಲ್ಲ ಏನೂ ಇಲ್ಲ. ಹಾಲು ಕಾಸುಣ್ರಿ. ಅದ್ರೊಳಗೆ ಕಿಚಡಿ ಒಳಗೆ ಹಾಲು ಹಾಕ್ಕೊಂಡು ತಿಂತಾರೆ ರೀ. ಒಬ್ಬರು ಮಜ್ಜಿಗೆ ಹಾಕ್ಕೊಂಡು ತಿಂತಾರೆ. ನಾನು ಹಾಲು ಆದ್ರೆ ಟೇಸ್ಟ್ ಆಗತ್ತಂತ ಹಾಲು ಕಾಸಾಕತ್ತೀನಿ ರೀ. ಆ ಕಡೆ ಕಿಚಡಿ ಮಾಡಾಕಿಟ್ಟೀನಿ ರೀ. ನೀರು ಬಿಸಿ ಮಾಡಾಕಿಟ್ಟೀನಿ ರೀ. ನೋಡಿರಿ ಹಾಲು ಐಸ್ ಆಗಿಬಿಟ್ಟೈತೆ ರೀ. ಫ್ರಿಜ್ನಾಗ ಇಟ್ಟಿದ್ದೆ. ಹಂಗೆ ರೀ ಮನೆ ಕಿಚನ್ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗೋದೇ ಇಲ್ಲ. ಹಂಗೆ ಸ್ವಚ್ಛ ಮಾಡೋದು ಅದನ್ನು ನೋಡಿರಿ. ನೀರು ಹೋದಾಡಕತ್ತಾವ ನೋಡಿರಿ. ಹಿಂಗೆ ಹೋದಾಡ್ಬೇಕ್ರಿ. ಉಪ್ಪು ಹಾಕ್ಕೊಂಡ್ರಿ ನೀರು ಹೋದಾಡೋ ಮುಂದೆ. ಯಾವ್ದು ಅಡುಗೆಗೂ ಉಪ್ಪು ಇರಲಿಲ್ಲ ಅಂದ್ರೆ ಟೇಸ್ಟೇ ಇಲ್ಲ. ಎಲ್ಲ ಹಾಕಿ ಮಾಡಿದ್ರು ಎಲ್ಲ ವೇಸ್ಟೇ ರೀ. ಉಪ್ಪು ಒಂದಿದ್ರೆ ಎಲ್ಲ ರುಚಿ. ಸ್ವಲ್ಪ ನೀರು ಕುದಿಬೇಕ್ರಿ. ಅವು ನೀರು ಕುತ್ತಂದ್ರೆ ಹಾಕಿ ನೋಡಿರಿ. ಹಾಕಾಕತ್ತೀನಿ ನೋಡಿರಿ. ಹಿಂಗೆ ಸಾವಕಾಶ ಹಾಕ್ಬೇಕ್ರಿ. ಒಮ್ಮೆ ಹಾಕಿಬಿಟ್ರೆ ಗಂಟಾಗಿಬಿಡ್ತೈತೆ ರೀ. ಅದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಹಂಗೆ ಅಂದ್ರೆ ಕುದಿಬೇಕ್ರಿ. ಈಗ ಹಿಂಗೆ ಈ ಥರ ಕುದಿಬೇಕ್ರಿ. ಮುಚ್ಚಿಡೋಣ್ರಿ. ಈ ಕಡೆ ಹಾಲು ಕಾಸಾಕತ್ತೀವಿ ನೋಡಿರಿ. ಹಾಲು ಕಾಯಕ್ಕಿಟ್ಟೀನಿ ನೋಡಿರಿ. ಗ್ಯಾಸ್ ನೋಡಿರಿ ಒಮ್ಮೆ ಜೋರಾಗಿ ಬಿಡ್ತೀರಿ. ಅದು ನಾ ಹೇಳಿನಲ್ರಿ ನಿಮಗೆ. ನಾ ಒಂದು ಗ್ಯಾಸ್ ಜೋರು ಇಟ್ಕೊಂಡೀನಿ ರೊಟ್ಟಿ ಮಾಡಕ್ಕಂಥೇಳಿ. ನೋಡಿರಿ ಹೆಂಗೆ ಕುದಿಯಾಕತ್ತೈತೆ ನೋಡಿರಿ ಕಿಚಡಿ. ಸ್ವಲ್ಪ ಕುದಿಬೇಕ್ರಿ. ಇದು ಜೋಳದ ಕಿಚಡಿ ಅಲ್ಲ, ಸ್ವಲ್ಪ ಕುದಿಬೇಕ್ರಿ. ಇದು ಆರೋಗ್ಯಕ್ಕೆ ಭಾಳ ಚಲೋ ರೀ. ಎಣ್ಣೆ ಇಲ್ಲ, ಮಸಾಲೆ ಇಲ್ಲ, ಏನೂ ಇಲ್ಲ. ಉಪ್ಪು ನೀರು ಕಿಚಡಿ, ಹಾಲು ಬೆಲ್ಲ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಕತ್ರಿ. ಇದು ನೋಡಿರಿ ಕುದಿಯಾಕತ್ತೈತೆ ನೋಡಿರಿ ಕಿಚಡಿ. ಕುದ್ದೈತ್ರಿ ನೋಡಿರಿ. ಈ ಥರ ಬರ್ಬೇಕು ನೋಡಿರಿ ಕಿಚಡಿ ಕುದ್ದು. ನೋಡಿರಿ ಹೆಂಗೈತೆ ನೋಡಿರಿ. ಒಂಥರ ಜೇನು ಮ್ಯಾನದ ಗತ್ಲೆ ಆಗ್ಬೇಕ್ರಿ ಕಿಚಡಿ ಕುದ್ದು. ನೋಡಿರಿ ಹಾಕ್ಕೊಂಡ್ರಿ ಪ್ಲೇಟಿಗೆ. ಈಗ ಹಾಲು ಬೇಕ್ರಿ ಇದಕ್ಕೆ. ಹಾಲು ಹಾಕ್ಕೊಂಡ್ರಿ. ಜೋಳದ ಕಿಚಡಿ ಹಾಲು ಹಬ್ಬ ನನಗೆ ನೋಡಿದ್ರೆ ಬಾಯಾಗ ನೀರು ಬರ್ತೈತಿ. ಮಸ್ತಾಗಿರ್ತೈತೆ ರೀ. ನಾವು ತಿಂದೀವಿ ಅವತ್ತು. ಭಾರಿ ಟೇಸ್ಟೂ ಆಗಿತ್ತು ರೀ. ಅದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ನಿರಿ ಬೇಕಂದವರು. ಇಲ್ಲಾಂದ್ರೆ ಹಿಂಗೂ ತಿನ್ಬೋದು. ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದಿವ್ರಿ. ಟೇಸ್ಟ್ ಆತ್ರಿ. ಇಲ್ಲಾಂದ್ರೆ ಮಜ್ಜಿಗೆ ಒಳಗೂ ತಿನ್ಬೋದು ರೀ. ಮಜ್ಜಿಗೆ ಒಳಗೂ